1.4 ಕೋಟಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥ ಈ ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಲ್ಲೋಗಿ ಇಟ್ಲಿನಲ್ಲಿ ಹೋಗಿ ಮೆಲೋಡಿ ಜೊತೆ 75 ವರ್ಷದ ಮುದಿಯ ಈ ಒಂದು ಸಣ್ಣ ವಯಸ್ಸಿನ ಪ್ರಧಾನಮಂತ್ರಿ ಜೊತೆ ಚಾಕ್ಲೇಟ್ ಹಂಚ್ಕೊಳ್ಳೋದು ನೋಡಿದಾಗ ಯಾವ್ಯಾವ ಅರ್ಥ ಬರುತ್ತೆ ಅಂತೇಳಿ ಜನಸಾಮಾನ್ಯರು ತೀರ್ಮಾನ ಮಾಡಿ ಅಲ್ಲ ಪ್ರಕರಣ ವಾಪಸ್ ತಗೊಂಡ್ರ ಪ್ರಶ್ನೆ ಅಂದರೆ ಈಗ ಗೌರಿ ಲಂಕೇಶ್ನ ಕೊಲೆ ಮಾಡಿರೋರಿಗೆ ಹೂನಾರ ಆಗ್ತಿರಲ್ಲ, ಅದಕ್ಕಿಂತ ಕೆಟ್ಟದಾಗ ಏನಾದರೂ ಇದೆಯಾ? ಬಿಲ್ಕಿಸ್ ಬಾನು 3 ವರ್ಷದ ಸಣ್ಣ ಮಗು ಕೊಲೆ ಆಗಿದೆ, 14 ಜನ ಅವ್ರ ಕುಟುಂಬದವ್ರು ಕೊಲೆ ಆಗಿದೆ, ಅವ್ರನ್ನ ಜೈಲಿಂದ ಬಿಟ್ಟಾಗ ಅವ್ರು ಹೂನಾರ ಹಾಕಿ ಸ್ವೀಟ್ ಕೊಡ್ತಿರಲ್ಲ, ಇದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಬೇಕಾಯ್ತು, ಯಾರೂ ಮಾಡಲಿಲ್ಲ. ದುರಂತ. ಯಾಕಂದರೆ ಓದಿಸಲಿ ಓಟ್ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಮತ್ತು ದಲಿತರ ಇದು ಭಾಳಷ್ಟು ಕೊಡುಗೆ ಇದೆ. ಇವರಿಬ್ಬರ ಸಮುದಾಯ ಸಂವಿಧಾನವನ್ನು ಉಳಿಸ್ಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ ಬಹು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತ ಯಾಚನೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ. ಆದ್ದರಿಂದ ಅವರನ್ನು ದೂರ ಮಾಡಲಿಕ್ಕೋಸ್ಕರ ಇದೊಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ. ಅಲ್ಲಲ್ಲ, ರೋಮಲ್ಲಿ ಇವರು ಮಾಡ್ತಾ ಇರತಕ್ಕಂಥ ರೊಮ್ಯಾನ್ಸ್ಟಿಕ್ ಸೀನ್ಗಳು ನೋಡಿದಾಗ ತಾವು ಹೇಳ್ದಂಗೆ ರೋಮಲ್ಲಿ ಭಾಳಷ್ಟು ಹಿಂದೆ ನೀರೋ ಫೆಡಲ್ ವೈಲ್ ರೋಮ್ ಬರ್ನ್ಟ್ ಅಂತೇಳಿ ಅದೊಂದು ದೊಡ್ಡ ಇಂಗ್ಲೀಷಲ್ಲಿದೆ. ನೀರೋ ಅನ್ನೋ ಮಹಾರಾಜ ಇಡೀ ರೋಮ್ ಗಂಭೀರವಾದ ಪರಿಸ್ಥಿತಿನಲ್ಲಿರುವಾಗ ಪಿಟಲ್ ಬಾರಿಸ್ತಾ ಇದ್ದ ಅಂಥೇಳಿ ಭಾಳ ದೊಡ್ಡ ಅದು ಗಾದೆ ಅಂತಿರೋ ಅಥವಾ ಮೆಟಾಫರ್ ಅದು ಏನೇನೋ ಇದೆ. ಇಲ್ಲಿ ನೀಟ್ ಸಮಸ್ಯೆ ಒಂದೇ ಅಲ್ಲ, ಪಶ್ಚಿಮ ಏಷ್ಯಾದ ಸಮಸ್ಯೆಯಿಂದ ಉಂಟಾಗಿರ್ತಕ್ಕಂಥ ಭಾಳ ದೊಡ್ಡ ಸಮಸ್ಯೆಗಳು. 3 ದಿವಸಕ್ಕೆ ಒಂದು ಸಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಬೆಲೆ ಏರಿಕೆ ಆಗಾಗಲೇ ಆಕಾಶ ಮುಟ್ಟಿದೆ. ಮಕ್ಕಳು 1.4 ಕೋಟಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥ ಈ ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಲ್ಲೋಗಿ ಇಟ್ಲಿನಲ್ಲಿ ಹೋಗಿ ಮೆಲೋಡಿ ಜೊತೆ ಅದನ್ನು ಏನಂತ ಕೇಳ್ತೀರ, ಅದಕ್ಕೆ ಆ ಸೀನ್ ನೋಡಿದಾಗ ನಗೆ ಬರುತ್ತೆ. 75 ವರ್ಷದ ಮುದಿಯ ಈ ಒಂದು ಸಣ್ಣ ವಯಸ್ಸಿನ ಪ್ರಧಾನಮಂತ್ರಿ ಜೊತೆ ಚಾಕ್ಲೇಟ್ ಹಂಚ್ಕೊಳ್ಳೋದು ನೋಡಿದಾಗ ಯಾವ್ಯಾವ ಅರ್ಥ ಬರುತ್ತೆ ಅಂತೇಳಿ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಅಲ್ಲ, ಈಗಾಗಲೇ ಭಾಳ ದೊಡ್ಡ ಭಾಷಣ ಮಾಡಿದ್ರು ಚುನಾವಣೆ ನಂತರ. ದೇಶದಲ್ಲಿ ನಾವೆಲ್ಲರೂ ಸಹ ಭಾಳ ದೊಡ್ಡ ತ್ಯಾಗ ಮಾಡಬೇಕಾಗಿದೆ, ದೇಶಪ್ರೇಮಿಗಳು ದೇಶಭಕ್ತರು ಮಿತವ್ಯಯನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ, ಆಸ್ಟರಿಟಿ ಮೆಷರ್ಸ್ ಅಂತೇಳಿ ಯಾರೂ ಸಹ ಪೆಟ್ರೋಲ್ ಕಮ್ಮಿ ಯೂಸ್ ಮಾಡಬೇಕು, ಖಾದ್ಯ ತೈಲ ಕಮ್ಮಿ ಯೂಸ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಉಪಯೋಗ ಮಾಡಬೇಕು ಅಂತಾರಲ್ಲ. ರಸಗೊಬ್ಬರನ ಉಪಯೋಗ ಮಾಡೋದು 7 ಪಾಯಿಂಟ್ ಕೊಟ್ಟಿದ್ದಾರೆ, ರಸಗೊಬ್ಬರವನ್ನು ಯೂಸ್ ಮಾಡೋದು ಕಮ್ಮಿ ಮಾಡಿ ಅಂಥೇಳಿ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಇಡೀ ನಾವು ಈ ಭಾರತ ದೇಶ ಸ್ವತಂತ್ರ ಬಂದ ನಂತರ ಅಲಿಪ್ತ ನೀತಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಯಾರೇ ಪರ ಯಾರದೇ ವಿರೋಧ ಇರಲಿಲ್ಲ. ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ನಾವು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಇವರು ಕೆಲವರ ಪರ ವಹಿಸಿ ಯುದ್ಧದ ಸಮಯದಲ್ಲಿ ನಾವು ಇಂಥ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಂದರೆ ಅರ್ಥ ಅಸಮರ್ಪಕ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಂಪೂರ್ಣ ಗಂಭೀರವಾದ ಪರಿಸ್ಥಿತಿ ಇದ್ದಾಗ ಫಾರಿನ್ ಟೂರ್ ಮಾಡಿಕೊಂಡು ದೇಶದ ಜನಕ್ಕೆ ಇವರು ಕತೆ ಹೇಳ್ತಾ ಇರೋದು ನೋಡಿದ್ರೆ ಅದೇ ರೋಮ್ ಕತೆ ಹೇಳ್ದಂಗೆ ಆಗುತ್ತೆ. ಅದೇ ಜನ್ ಝಿ ಅಂಥೇಳಿ ಏನಿದೆ, ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಪ್ಯಾರಾಸೈಟ್ಸು, ಜಿರಳೆಗಳು, ಕಾಕ್ರೋಚ್ ಅಂಥೇಳಿ ಟಿಪ್ಪಣಿ ಕೊಟ್ಟಾಗ ದೇಶದ ಸಮಸ್ಯೆಗಳಿಗೆ ಅದನ್ನು ನಿಮ್ಮನ್ನೂ ಸೇರಿಸಿದ್ದಾರೆ. ಯಾಕೋ ನೀವು ಮೆತ್ತಗೆ ಹೇಳ್ತಾ ಇದ್ದೀರಾ. ಯಾರು ನಿರುದ್ಯೋಗಿಗಳು ಮೀಡಿಯಾಗೆ ಬರ್ತಾರೆ, RTIಗೆ ಬರ್ತಾರೆ, ಇಲ್ಲಿ ಅಡ್ವೊಕೇಟ್ ಅಂತೇಳಿ ಇಲ್ಲಿ ಬರ್ತಾರೆ ಫೇಕ್ ಅಂಥೇಳಿ. ಬಹುಶಃ ಈ ಫೇಕ್ ಮಹಾರಾಜ ಇದ್ದಾರಲ್ಲ ಈ ದೇಶದಲ್ಲಿ, ಫೇಕ್ ಸರ್ಟಿಫಿಕೇಟ್ ಕೊಟ್ಕೊಂಡು ಪ್ರಧಾನಮಂತ್ರಿ ಆಗಿದ್ದಾರಲ್ಲ, ಅವ್ರನ್ನ ದೃಷ್ಟಿ ಇಟ್ಕೊಂಡು ಹೇಳಿರಬೇಕೇ ವಿನಃ ಅದರಿಂದ ಜನ್ ಝಿ ಅವರು ಅವ್ರದ್ದೇ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ದೇಶದ ಸಮಸ್ಯೆಗಳನ್ನು ಗಮನ ಸೆಳೆಯಲು ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯ. ಅದನ್ನು ನಾವೆಲ್ಲರೂ ಸಹ ಸ್ವಾಗತ ಮಾಡ್ತೇವೆ. ಒಂದು ತಲೆಮಾರು ಈ ಥರದ ಒಂದು ಹೊಸ ಆಲೋಚನೆ ಕಡೆ ಹೋಗ್ತಿದೆ ಅಂತ ಅನ್ಸುತ್ತೆ ಸರ್. ಅಂದರೆ ಇವತ್ತಿನ BJP ನಿರ್ಧಾರ
ಅಲ್ಲಲ್ಲ, ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ನಿಮಗೆ ಅದಕ್ಕೆ ಆಸ್ಟ್ರಿಚ್ ಅಂತ ಹೇಳ್ತಾರೆ, ಅದಕ್ಕೆ ಒಂದು ಅದೇನೋ ಪಕ್ಷಿ ಅದು ಬಿರುಗಾಳಿ ಬಂದಾಗ ಮರುಭೂಮಿನಲ್ಲಿ ತಲೆ ಹಾಕೊಂಡು ನಿಂತ್ಕೊಂಡ್ಬಿಡುತ್ತೆ. ಬಿರುಗಾಳಿನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಬದಲು ಆ ಥರ ಈ ನರೇಂದ್ರ ಮೋದಿಯವರು ಬಿರುಗಾಳಿಯನ್ನು ಸುಂಟ್ರ ಗಾಳಿ ಬಂದಿದೆ, ಅದನ್ನು ಯಾವ ರೀತಿ ಅದನ್ನು ನಾವು ಎದುರಿಸ್ಬೇಕು ಅನ್ನೋದು ಬಿಟ್ಟು ಫಾರಿನ್ ಟೂರ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಫಾರಿನ್ ಟೂರ್ ಹೋಗ್ಬಿಟ್ಟು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಹೇಳಲಿ. ನಿನ್ನೆ ಕೂಡ ಪ್ರಧಾನಮಂತ್ರಿಗಳು ಅವ್ರ ಕ್ಯಾಬಿನೆಟ್ ಮಂತ್ರಿಗಳನ್ನ ಎಷ್ಟು 4 ಗಂಟೆಯನ್ನು ಮಾತಾಡಿದ್ರಂತೆ. 2047ಗೆ ಹೇಳಿದ್ದಾರೆ. ಅವ್ರು ಬದುಕಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಫಾರಿನ್ ಟೂರ್ ಬಂದ ತಕ್ಷಣ ಕ್ಯಾಬಿನೆಟ್ಗೆ ಬ್ರೀಫ್ ಮಾಡೋದು ಒಂದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ ಪದ್ಧತಿ. ಅದನ್ನು ಬಿಟ್ಬಿಟ್ಟು ಮೆಲೋನಿಗೆ ಚಾಕ್ಲೇಟ್ ಅಂತ ಕೊಡ್ಬಿಟ್ಟು ಆ ಪಾರ್ಲೆ ಕಂಪ್ನಿದು ಶೇರ್ ಸ್ವಲ್ಪ ಜಾಸ್ತಿ ಮಾಡ್ಸೋಕೆ ಅಲ್ಲೂ ವ್ಯಾಪಾರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ ದೇಶದ ಪ್ರಧಾನಮಂತ್ರಿ. ಅದಕ್ಕೆ ಚಾಣಕ್ಯ ಹೇಳಿದಾಗೆ ರಾಜ ವ್ಯಾಪಾರಿ ಆದಾಗ ಪ್ರಜೆ ಬಿಕಾರಿ ಆಗ್ತಾನೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಚಾಣಕ್ಯ ನೀತಿ ಅಂತ ಹೇಳಿದ್ದಾರೆ. ಅದು ನನಗೇನು ಗೊತ್ತಿಲ್ಲ, ಕೇಳಿ ತಿಳ್ಕೊಂಡಿರೋದು ಅಷ್ಟೇ. ಆ ಥರ ಪ್ರಜೆಗಳನ್ನ ಬಿಕಾರಿಯಾಗಿ ಮಾಡಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿನೇ. ಈಗ ಪ್ರಶ್ನೆ, ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಮಂಡಲದ ಸಭೆಯಲ್ಲಿ ಕೆಲವು ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಹಿಂದುತ್ವವಾದಿ ಆಗಿರ್ತಕ್ಕಂಥ ಮುಕ್ತಾಲಿಕ್ ದೇಸಾಯಿದು ಕೂಡ ವಾಪಸ್ ತಗೊಂಡಿರೋದು ನನಗೆ ಸುದ್ದಿಗೆ ಬಂದಿದೆ. ಮುಕ್ತಾಲಿಕ್ ದೇಸಾಯಿ ಅವರು ಮಾಡೋದು ಪ್ರಚೋದನಕಾರಿ ಭಾಷಣ. ದೊಣ್ಣೆ ಹಿಡ್ಕೊಂಡಿರ್ತಕ್ಕಂಥದ್ದು ಅವ್ರು ಸೆಲ್ಫ್ ಡಿಫೆನ್ಸ್ಗೆ ಇಟ್ಕೊಂಡಿರ್ತಾರೆ. ಆದ್ದರಿಂದ ಕೇಸ್ಗಳು ಯಾರೇ ಇದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಆಗೇ ಆಗುತ್ತೆ. ದೊಣ್ಣೆ ತಲವಾರು ಇಟ್ಕೊಂಡ್ರೇನೂ ಆಯಿತು, ಪ್ರಚೋದನಕಾರಿ ಭಾಷಣ ಮಾಡಿದ್ರೇನೂ ಆಯಿತು. ಆದ್ದರಿಂದ ಈ ಕರ್ನಾಟಕ ರಾಜ್ಯ 3 ವರ್ಷದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ನೆಲೆಸಿದೆ. ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕಾಗಿರ್ತಕ್ಕಂಥದ್ದು. ಒಂದೇ ರೀತಿಯ ಅಶಾಂತಿ ಆಗಲಿ, ಕೋಮು ಗಲಭೆಗಳಾಗಲಿ, ಪ್ರಚೋದನಕಾರಿ ಹೇಳಿಕೆಗಳಾಗಲಿ ಎಲ್ಲವೂ ಸಹ ನಿಯಂತ್ರಣ ಮಾಡಿರೋದಕ್ಕೆ ಸರ್ಕಾರ ಏನು ಮಾಡಿದೆಯೋ ಬಿಟ್ಟಿದೆಯೋ 3 ವರ್ಷದಲ್ಲಿ, ಇದಕ್ಕೆ ಮಾತ್ರ ನಾವು ಸಂಪೂರ್ಣವಾಗಿ 100ಕ್ಕೆ 100 ಅಂಕಗಳನ್ನ ಕೊಡಬೇಕಾಗತ್ತೆ. ಶಾಂತಿ ನೆಲೆಸಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಸಹ ಹೇಳಿದ್ವಿ, ಈಗಲೂ ಸಹ ಹೇಳ್ತೀವಿ. ಅಲ್ಲ, ಪ್ರಕರಣ ವಾಪಸ್ ತಗೊಂಡಿರೋ ಪ್ರಶ್ನೆ ಅಂದರೆ, ಈಗ ಗೌರಿ ಲಂಕೇಶ್ನ ಕೊಲೆ ಮಾಡಿರೋರಿಗೆ ಹೂನಾರ ಆಗ್ತಿರಲ್ಲ, ಅದಕ್ಕಿಂತ ಕೆಟ್ಟದಾಗ ಏನಾದರೂ ಇದೆಯಾ? ಬಿಲ್ಕಿಸ್ ಬಾನು 3 ವರ್ಷದ ಸಣ್ಣ ಮಗು ಕೊಲೆ ಆಗಿದೆ, 14 ಜನ ಅವ್ರ ಕುಟುಂಬದವ್ರು ಕೊಲೆ ಆಗಿದೆ. ಅವ್ರನ್ನ ಜೈಲಿಂದ ಬಿಟ್ಟಾಗ ಅವ್ರು ಹೂನಾರ ಹಾಕಿ ಸ್ವೀಟ್ ಕೊಡ್ತಿರಲ್ಲ, ಇದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಬೇಕಾಯ್ತು, ಯಾರೂ ಮಾಡಲಿಲ್ಲ. ದುರಂತ. ಕುಲ್ದೀಪ್ ಸೆಂಗರ್ ಅಂತೇಳಿ ಒಂದು 16 ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅವನಿಗೆ 1 ವರ್ಷ ಬೇಕಾಗಿತ್ತು FIR ಮಾಡಬೇಕಂದ್ರೆ. BJPಯಿಂದ ಸಸ್ಪೆಂಡ್ ಮಾಡಬೇಕಂದ್ರೆ ಅವ್ರಿಗೆ 1 ವರ್ಷ ಬೇಕಾಗಿತ್ತು. ಆದರೆ ಮೊನ್ನೆ ತಾನೇ ಯಾರೋ ಬಂಡಿ ರೆಡ್ಡಿ ಅಂತೇಳಿ ತೆಲಂಗಾಣದಲ್ಲಿ ಅವ್ರ ಮಗ ಒಂದು ಹೆಣ್ಣುಮಗಳ ಮೇಲೆ ರೇಪ್ ಮಾಡಿದಾಗ ಸರೆಂಡರ್ ಮಾಡಿಸೋದ್ರಂತೆ. ತಂದೆ ಆದವನು ಎಲ್ಲಾದರೂ ಇತಿಹಾಸ ಸರೆಂಡರ್ ಮಾಡಿದಂಥ ಗೃಹ ಮಂತ್ರಿ ಆ ಕೇಂದ್ರದಲ್ಲಿರ್ತಕ್ಕಂಥವ್ರು ಹೇಳಿದ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಸರ್ಕಾರ ಭಾರತೀಯ ಜನತಾ ಪಾರ್ಟಿ. ನಾವು ಆ ಥರ ಕೆಲಸಗಳೇನು ಮಾಡಿಲ್ಲ. ಗಂಭೀರವಾದ ಆರೋಪಗಳ ಮೇಲೆ ನಾವು ಯಾವತ್ತೂ ಸಹ ಅದನ್ನು ಇದು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ನಾನು ಭಾಳಷ್ಟು ವಿವರಣೆಗಳನ್ನ ಕೊಡ್ಬೋದು. ಈಗ ಮೊನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ಗೌರಿ ಲಂಕೇಶ್ನ ಕೊಲೆ ಮಾಡಿದ ಒಬ್ಬ ನಗರಸಭಾ ಸದಸ್ಯರಿಗೆ BJPಯಿಂದ ಟಿಕೆಟ್ ಕೊಟ್ಟು ಬೆಂಬಲ ಕೊಟ್ಟು ಗೆಲ್ಲಿಸಿದಾರಲ್ಲ, ಇದಕ್ಕಿಂತ ಹೇಯ ಕೃತ್ಯಗಳನ್ನ ನಾವೇನಾದರೂ ಮಾಡಿದ್ದೀವಿ? ನಾವು 3 ವರ್ಷದಲ್ಲಿ ಎಲ್ರಿಗೂ ಸಹ ಒಂದು ಇದು ಕೊಟ್ಟಿದ್ವಿ, ಒಂದು ಅವಕಾಶಗಳನ್ನು ಕೊಟ್ಟಿದ್ವಿ, ಸುಧಾರಿಸ್ಕೊಳ್ಳಿ ಅಂತೇಳಿ. ಎಲ್ಲರೂ ಸಹ ಸುಧಾರಿಸ್ಕೊಂಡಿದ್ದಾರೆ, ಎಲ್ಲೂ ಸಹ ಗಲಭೆಗಳಿಲ್ಲ. ಆದ್ದರಿಂದ ಸರ್ಕಾರ ತೆಗೆದುಕೊಳ್ತಿರ್ತಕ್ಕಂಥ ತೀರ್ಮಾನ ಸರಿಯಾಗಿದೆ. ಈಗ ಸಮಾಜದಲ್ಲಿ 2014ನೇ ಇಸ್ವಿಯಿಂದ, ಅದಕ್ಕಿಂತ ಮೊದಲು 100 ವರ್ಷದಿಂದ 1925ನೇ ಇಸ್ವಿಯಿಂದ ಯಾವಾಗ ಈ ರಾಷ್ಟ್ರೀಯ ಸರೆಂಡರ್ ಸಂಘ ಬಂದಿದೆಯೇ ಆವತ್ತಿನಿಂದ ಈ ದೇಶದಲ್ಲಿ ಅಶಾಂತಿ, ಕೋಮುಗಲಭೆ, ದ್ವೇಷ ಇವೆಲ್ಲವೂ ಸಹ ಹರಡಿಸ್ಕೊಂಡು ಬಂದಿದ್ದಾರೆ. ಅದನ್ನು ಸುಧಾರಣೆ ಮಾಡಲಿಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ. ಎಲ್ಲರೂ ಸಹ ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ತಪ್ಪು ಮಾಡಿ ಸುಧಾರಿಸ್ಕೊಂಡಾಗ ಈಗ ಅದೇ 3 ವರ್ಷದಲ್ಲಿ ಯಾವುದೇ ಗಲಭೆಗಳು, ಘಟನೆಗಳು ನಡೆದಿಲ್ಲ. ಆ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿರೋದ್ರಿಂದ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ವಾಟಾಳ್ ನಾಗರಾಜ್ ಅಂತವ್ರ ಮೇಲೆ ಕೇಸ್ ಹಾಕೋದು ಯಾವುದೇ ಸರ್ಕಾರ ಇದ್ರ ತಪ್ಪು. ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಅವ್ರು ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಅವ್ರ ಮೇಲೆ ಆದರೂ ಕೇಸ್ ಮಾಡಿದರೆ ಆ ಪೊಲೀಸವ್ರಿಗೂ ಸಹ ಬುದ್ಧಿ ಇಲ್ಲ ಅಂತ ನಾನು ಹೇಳ್ತೀನಿ. ಇರ್ಬೋದು, ಐ.ಪಿ.ಸಿ.ಎಲ್ ಕಾನೂನಲ್ಲಿ ಇದೆ. ಶಾಂತಿಯುತವಾದ ಪ್ರತಿಭಟನೆ ಮಾಡಿದಾಗ ಅವ್ರ ಮೇಲೆ ನೀವು FIR ಅಥವಾ ಕೇಸ್ ಹಾಕೋಕ್ಕೆ ಆಗೋದಿಲ್ಲ. ಹಿಂಸಾತ್ಮಕವಾದ ಘಟನೆಗಳು ನಡೆದಾಗ ಎಷ್ಟೋ ಜನಕ್ಕೆ ಬಿಟ್ಟಿದ್ದೀರಲ್ಲ. IPS ಆಫೀಸರು ಪರೇಶ್ ಮೇಸ್ತಾ ಕೇಸಲ್ಲಿ IPS ಆಫೀಸರ್ ಬಸ್ಸೇ ಸುಟ್ಟಾಕ್ಬಿಟ್ರು, ಕಾರೇ ಸುಟ್ಟಾಕ್ಬಿಟ್ರು. ಯಾರ ಮೇಲೆ ಕೇಸ್ ಹಾಕಿದ್ರಿ? ಚಿತ್ತರಂಜನ್ ಉತ್ತರ ಕನ್ನಡದಲ್ಲಿ
ಚಿತ್ತರಂಜನ್ ಕೊಲೆ ಈಗಲೂ ಯಾಕೆ CBI ಕೊಟ್ಟಿಲ್ಲ? ಕೇಂದ್ರ ಸರ್ಕಾರದವ್ರು ಇದೆಯಾರಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರ ಇದ್ದಾಗ ಆಗಿದ್ದು ಅಂತಾರಲ್ಲ, ಅದು CBI ಕೊಡಲಿ ನೋಡೋಣ, ಯಾರು ಒಳಗಡೆ ಹೋಗ್ತಾರೆ ನೋಡೋಣ. ಆದ್ದರಿಂದ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡೋದು ತಪ್ಪಾಗುತ್ತೆ. ಜನ ಸುಧಾರಣೆ ಆಗಿದ್ದರೆ ನಾವು ಅವ್ರಿಗೆ ಅವಕಾಶಗಳನ್ನು ಕೊಡಬೇಕು. 3 ವರ್ಷದಲ್ಲಿ ಯಾವುದೇ ಗಲಭೆಗಳಾಗಿಲ್ಲ, ಅದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಕಾರ್ಯಕರ್ತರು ಹೇಳಿದ್ರೆ ಪಾಪ PCM ಹೋರಾಟ ಮಾಡಿ ಪೋಸ್ಟ್ ಹಚ್ಚಿದವ್ರಿಗೆ ಇವತ್ತು ಕೋರ್ಟ್ಗೆ ಅಲ್ದಾಡ್ತಿದ್ದಾರೆ. ಈಗ ನಾನು ಕೂಡ 3 ಕೇಸು ಹೈಕೋರ್ಟ್ಗೆ ಹಾಕಿ ನಾವು ಸ್ಕ್ವಾಶ್ ಮಾಡಿಸ್ಕೊಂಡಿದ್ದೀವಿ. ಅದರ ಅರ್ಥ ನಾವು ಸರ್ಕಾರ ಇದೆ ಅಂತೇಳಿ ನಾವೇನು ಹೋಗಿ ಭಿಕ್ಷೆ ಬೇಡೋದಿಲ್ಲ. ಆ ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ, ನಾವು ಆ ಕಾನೂನಿನ ದಾರಿನ ಹಿಡಿದು ಅದನ್ನು ತಗೊಂಡಿದ್ದೀವಿ. ಕೆಲವ್ರಿಗೆ ಆಗೋದಿಲ್ಲ. ಆಗ ಯಾವುದೇ ತಾರತಮ್ಯ ಬೇಡ ಅಂತೇಳಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಸ್ವಾಗತ. SIR ವಿರುದ್ಧ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು. ಎಲೆಕ್ಷನ್ ಕಮಿಷನ್ ಕೆಲಸ ಅಲ್ಲ ವೋಟರ್ ಲಿಸ್ಟಲ್ಲಿ ಯಾರ ಹೆಸರಿದೆ ಇಲ್ಲ ಅಂತ ತೆಗಿಲಿಕ್ಕೆ. ಅದು ಮಾಡ್ತಕ್ಕಂಥದ್ದೇ ಸೆನ್ಸರ್ ವೋಟರ್ ಲಿಸ್ಟ್ ಮಾಡ್ತಕ್ಕಂಥ ವ್ಯವಸ್ಥೆನೇ ಬೇರೆ ಇದೆ. ಇವರು ವ್ಯವಸ್ಥಿತವಾಗಿ ಹಿಂದೂ ರಾಷ್ಟ್ರ ಮಾಡಲಿಕ್ಕೋಸ್ಕರ ಯಾರ್ಯಾರ ಹೆಸರುಗಳನ್ನು ಮತಪಟ್ಟಿಯಿಂದ ಬಿಡಬೇಕು ಅನ್ನೋದನ್ನು ಮಾಡಿದ್ದು. ವೆಸ್ಟ್ ಬೆಂಗಾಲಲ್ಲಿ ನಾನೇ ಇದ್ದೆ, ನಾಳೆ ಅದೇ ಮೀಟಿಂಗ್ ಹೋಗ್ತಾ ಇದ್ದೀನಿ ನಾನು. 93 ಲಕ್ಷ ಜನ ಮತದಾರರ ಪಟ್ಟಿಯಿಂದ ತೆಗೆದರು. 27 ಲಕ್ಷ ಜನಕ್ಕೆ ಹೇಳಿದ್ರು ನೀವು ಈ ವರ್ಷ ಓಟ್ ಹಾಕೋದು ಬೇಡ, 5 ವರ್ಷ ಬಿಟ್ಟು ಹಾಕಿ ಅಂಥೇಳಿ. ಮತ್ತು 37.5 ಸೆಕೆಂಡಲ್ಲಿ ಒಂದೊಂದು ಓಟ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ವಿರುದ್ಧ. ಹಿಂದೂನಲ್ಲಿ ಬಂದಿದೆ ನೋಡಿ, ಪರಾಕಲ್ ಪ್ರಭಾಕರ್ ಅವರ ಆರ್ಟಿಕಲ್ ಮೊನ್ನೆ ಬರೆದಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅದು ಭಾರತೀಯ ಜನತಾ ಪಾರ್ಟಿ, RSS ಅವರು ಮೊದಲಿಂದ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ, ಅವರು ಮಾಡ್ತಾರೆ. BJP ಅವರು ಪ್ರಜಾಪ್ರಭುತ್ವದಲ್ಲಿ ಚುನಾಯಿತರಾಗಿ ಪ್ರಜಾಪ್ರಭುತ್ವದ ವಿರುದ್ಧ, ಸಂವಿಧಾನದ ವಿರುದ್ಧ ಮಾಡ್ತಕ್ಕಂಥದ್ದೇ ಈ ದೇಶದ ದುರಂತ. ಈಗ ಕರ್ನಾಟಕ ರಾಜ್ಯದಲ್ಲಿ ನೀವು ಜನಸಂಖ್ಯೆ ಆಧಾರಿತ ನೋಡಿದಾಗ ಮೊದಲನೇ ಸ್ಥಾನದಲ್ಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಅವರು ಇದ್ದಾರೆ, 2ನೇ ಸ್ಥಾನದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಆದ್ದರಿಂದ ಇವರ ನಂಬರ್ಗಳು ಕಮ್ಮಿ ಆಗಬೇಕು ಅನ್ನೋದು ಏನು ಬೇಕು ಅವೆಲ್ಲ ಷಡ್ಯಂತ್ರಗಳು ಮಾಡ್ತಾರೆ. ಆದ್ದರಿಂದ ಯಾಕಂದರೆ ಓದಿಸಲಿ ಓಟ್ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಮತ್ತು ದಲಿತರ ಇದು ಭಾಳಷ್ಟು ಕೊಡುಗೆ ಇದೆ. ಇವರಿಬ್ಬರ ಸಮುದಾಯ ಸಂವಿಧಾನವನ್ನು ಉಳಿಸ್ಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ ಬಹು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತ ಯಾಚನೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ. ಆದ್ದರಿಂದ ಅವರನ್ನು ದೂರ ಮಾಡಲಿಕ್ಕೋಸ್ಕರ ಇದೊಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.